ಮತ್ತು ಕಾರವಾರ ಜಿಲ್ಲೆ ಸೇರಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಹೇಳಿ ಈಗಾಗಲೇ ಚರ್ಚೆಯಲ್ಲಿದೆ. ಸರ್ಕಾರ ಅದರ ಗಮನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದುವರೆದಿದೆ. ಆದರೆ ಈ ಯೋಜನೆ ಯಾವ ಕಾರಣಕ್ಕೂ ಕಾರ್ಯಸಾಧು ಅಲ್ಲ. ಇದು ಅನೇಕ ವೈರುಧ್ಯಗಳಿಂದ ಕೂಡಿದೆ. ಇದು ಒಂದು ಹಣ ಹೊಡೆಯುವ ಯೋಜನೆಯಾಗಿ ನಮಗೆಲ್ಲ ಕಾಣ್ತಾ ಇದೆ. ಯಾರೊಬ್ಬರು ಇದ್ರ ಬಗ್ಗೆ ಸಮಜಾಯಿಷಿ ಕೊಡ್ತಾ ಇಲ್ಲ. ಯಾಕಾಗಿ ಆಗಬೇಕು, ಏನು ಇದ್ರ ಉದ್ದೇಶ ಅಂತ ಹೇಳ್ತಾ ಇಲ್ಲ. ಎಷ್ಟು ಅವೈಜ್ಞಾನಿಕವಾಗಿದೆ ಅಂದರೆ, ಜಲ ವಿದ್ಯುತ್ ಯೋಜನೆಗಳೆಲ್ಲ ಗ್ರಾವಿಟಿ ಅಂತ ಹೇಳ್ತೀವಿ, ಮೇಲಿಂದ ನೀರು ಬೀಳುತ್ತದೆ, ಆ ನೀರನ್ನು ಉಪಯೋಗಿಸ್ಬಿಟ್ಟು ಪವರನ್ನು ಉತ್ಪತ್ತಿ ಮಾಡೋದು ನೋಡಿದ್ದೇವೆ, ಕೇಳಿದ್ದೇವೆ. ಮತ್ತು ನಮ್ಮೂರಿನಲ್ಲಿ ನಮ್ಮ ತಾಲೂಕಲ್ಲಿ ಆಗ್ತಾಯಿದೆ. ಇಡೀ ಶರಾವತಿ ಕಡಿಮೆ ಲಾಗಾಯ್ತಿದೆ, ನಾವು ನೋಡ್ತಾ ಇದ್ದೀವಿ. ಇದು ಎಷ್ಟು ಅವೈಜ್ಞಾನಿಕ ಇದೆ ಅಂದರೆ, ಶರಾವತಿ AB ಸೈಟು, ಮಹಾತ್ಮ ಗಾಂಧಿ ಜಲಜೇಶ ಪವರ್ ಹೌಸು ಮತ್ತು ಏರ್ಸಾಫ್ಟ್ ಈ ಮೂರರಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಲಿಂಗಮಕ್ಕಿಲೂ ಆಗುತ್ತೆ. ಅದು ಇಷ್ಟು ನೀರನ್ನು ಉಪಯೋಗಿಸ್ಕೊಂಡು ಕೆಳಗೆ ಸಮುದ್ರಕ್ಕೆ ಹೋಗೋ ನೀರನ್ನು ವಾಪಸ್ ಮೇಲೆ ಪಂಪ್ ಮಾಡಿ, ತಲಕಳ್ಳಿ ಡ್ಯಾಮ್ ಹತ್ರ ಪಂಪ್ ಮಾಡಿ ಅದನ್ನು ಮತ್ತೆ ವಾಪಸ್ ಪೈಪ್ ಮೂಲಕ ಬಿಟ್ಟು ರಾತ್ರಿ ಉತ್ಪತ್ತಿ ಮಾಡ್ತೇವೆ ವಿದ್ಯುತ್ತನ್ನು ಹೇಳಿ ಯೋಜನೆಯನ್ನು ಹೇಳ್ತಾರೆ ಜನಸಾಮಾನ್ಯರು. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಆ ನೀರನ್ನು ಪಂಪ್ ಮಾಡ್ಬಿಡ್ತಾರೆ ವಾಪಸ್. ಯಾರು ಅಷ್ಟೇ ಎತ್ತರಕ್ಕೆ 1000 ಅಡಿ, 1000 ಅಡಿಗಿಂತ ಹೆಚ್ಚಾಗುತ್ತೆ. ಅಷ್ಟಡಿ ಎತ್ತರ ನೀರನ್ನು ಎತ್ತಲಿಕ್ಕೆ 2500 ಮೆಗಾವ್ಯಾಟ್ ಬೇಕು. 2500 ಮೆಗಾವ್ಯಾಟ್ ವಿದ್ಯುತ್ತಿನಿಂದ ಉತ್ಪತ್ತಿ ಮಾಡಿ ನೀರನ್ನು ಎತ್ತಿ ಮೇಲೆ ಸ್ಟೋರ್ ಮಾಡ್ಕೊಳ್ತಾರೆ. ಹಗಲೆಲ್ಲ ಹಗಲು, ರಾತ್ರಿ ಉತ್ಪತ್ತಿ ಮಾಡ್ತಾರೆ. ಎಷ್ಟು ಉತ್ಪತ್ತಿ ಮಾಡ್ತಾರೆ? 2000 ಮೆಗಾವ್ಯಾಟ್. ನೀರು ಎತ್ತಕ್ಕೆ ಬೇಕಾದ್ರೆ 2500 ಮೆಗಾವ್ಯಾಟು ವಿದ್ಯುತ್ ಖರ್ಚಾಗೋದು. ರಾತ್ರಿ ಉತ್ಪತ್ತಿ ಮಾಡೋದು 2000 ಮೆಗಾವ್ಯಾಟ್. 500 ಮೆಗಾವ್ಯಾಟು ಉತ್ಪತ್ತಿ ಕಮ್ಮಿ ಆಗುತ್ತೆ. ಯಾರು ಹೇಳಿದ್ದಾರೆ, ಹೇಗೋ ಏನೋ ನಮ್ಮಂತೂ ಅರ್ಥ ಆಗ್ತಿಲ್ಲ. ನಮ್ಮ ಹಳ್ಳಿಗಾಡಿನ ಜನರು, ಮಲೆನಾಡಿನ ಜನರು ಸಾಧಾರಣ ನಮಗೇನೋ ಅರ್ಥ ಆಗ್ತಾ ಇದೆ. ಆಮೇಲೆ 2000 ಮೆಗಾವ್ಯಾಟ್ ಉತ್ಪತ್ತಿ ನೀರು ಎತ್ತೋದಕ್ಕೆ ಬೇಕಲ್ಲ ಹಗಲೆಲ್ಲ. ವಿದ್ಯುತ್ ಎಲ್ಲಿದೆ? ಈ ಶರಾವತಿ ಕಣಿವೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಿದ್ಯುತ್ತು 1500 ಮೆಗಾವ್ಯಾಟ್. 1135 ಈಗ 1135 AB ಸೈಟ್ನಲ್ಲಿ, 50-60 ಮೆಗಾವ್ಯಾಟು MG ಸ್ಟೇಷನಲ್ಲಿ, ಮತ್ತು 30-40 ಡ್ಯಾಮ್ ಇಲ್ಲ. ಡ್ಯಾಮ್ ಫುಲ್ ಇದ್ರೆ ಮಾತ್ರ. ರಂಗನಮೆಕ್ಕಿಲಿ, ಗೇರ್ಸೊಪ್ಪಲ್ಲಿ 300 ಚಿಲ್ಲರೆ. ಒಟ್ಟು ಆ ಕಡಿಮೆ ವ್ಯಾಪ್ತಿಯಲ್ಲಿ ಉತ್ಪತ್ತಿ ಆಗೋ 4-5 ಯೋಜನೆಗಳು ಪ್ರೈವೇಟ್ ಉತ್ಪತ್ತಿ ಆಗ್ತದೆ. ಅದು ಸೇರಿ ಉತ್ಪತ್ತಿ ಆಗೋದು ಅಂದಾಜು 1500 ಮೆಗಾವ್ಯಾಟ್. ಅಷ್ಟೂ ವಿದ್ಯುತ್ತನ್ನು ನೀರು ಎತ್ತಕ್ಕೆ ಉಪಯೋಗಿಸ್ಕೊಳ್ತಾರೆ. ಮತ್ತು 500 ಮೆಗಾವ್ಯಾಟ್ ಕಮ್ಮಿ ಆಗುತ್ತೆ. ಅದು ಎಲ್ಲಿಂದ ತರ್ತಾರೆ? ಹೊರಗಡೆಯಿಂದ ತರ್ತಾರೆ. ಅದನ್ನು ತಂದು 2000 ಮೆಗಾವ್ಯಾಟ್ ನೀರನ್ನು ಎತ್ತಾರೆ. ಎತ್ತಿ ನೀರು ಎಲ್ಲಿ ಬಿಡ್ತಾರೆ ಅಂತ ತೋರಿಸಿಲ್ಲ. ಸುಮಾರು ಅಂದಾಜು, ನನಗೆ ಟೆಕ್ನಿಕಲ್ ಮ್ಯಾನ್ ಅಲ್ಲ ನಾನು, ಸುಮಾರು 1/4 TMC ನೀರು ಬೇಕು ಅಷ್ಟು ಉತ್ಪತ್ತಿ ಮಾಡೋದು. ರಾತ್ರಿ ದುಂಬಬೇಕಲ್ಲ, ನೀರು ಬಿಡಬೇಕಲ್ಲ, ಜನರೇಟ್ ತಿನ್ಬೇಕಲ್ಲ. ಆ ನೀರನ್ನು ಎಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ? ಯಾವ ಡ್ಯಾಮಲ್ಲಿ? ತಲಕಳ್ಳಿ ಡ್ಯಾಮು ಸಮಮಟ್ಟದ ಅನ್ನೋ ಶಬ್ದ ಹೇಳ್ತಾರೆ. ಅದು ಡ್ಯಾಮ್, ಅದಕ್ಕೆ ಸಮ ಇದೆ, ಕರೆಕ್ಟ್ ಇದೆ. AB ಸೈಡಿಗೆ ಬಿಡೋದು. ಲಿಂಗನಮಕ್ಕಿ ಡ್ಯಾಮಿಂದ ತಲಕಳ್ಳಿ ಬಿಡ್ತಾರೆ. ತಲಕಳ್ಳಿ ಡ್ಯಾಮಿಂದ ಸಬ್ ಟ್ಯಾಂಕ್ ಅಂತ ಹೇಳ್ತಾರೆ. ಅಲ್ಲಿಂದ ಉತ್ಪತ್ತಿ ಮಾಡ್ತಿದ್ದಾರೆ. 1035 ಮೆಗಾವ್ಯಾಟ್ ಆಗ್ತಿತ್ತು. 1135 ಮೆಗಾವ್ಯಾಟ್ ಉತ್ಪತ್ತಿ ಆಗುತ್ತೆ. ಅಲ್ಲಿ ಸಮ ಇದೆ ಆ ಡ್ಯಾಮ್. ಈ 1/4 TMC ನೀರಂದ್ರೆ ದೊಡ್ಡ ಡ್ಯಾಮೇ ಬೇಕು ಅದಕ್ಕೆ. ಅದನ್ನು ಎಲ್ಲಿ ಇಟ್ಕೊಳ್ತಾರೆ? ನೀರು ಎತ್ತಿ ಹಗಲು ಎತ್ತದನ್ನು ತುಂಬಿಸ್ಕೊಳ್ಳೋದು ಎಲ್ಲಿ? ಅದು ತುಂಬಿಸ್ಕೊಳ್ಳೋಕೆ ಆಯಿತು ಜಾಗ, ಅದೇ ತಲಕಳ್ಳಿ ಡ್ಯಾಮ್ನ ಎತ್ತರಿಸ್ಬೋದು ಮತ್ತು ಇಂದಿನ ಮಾಡೋದು. ಅಲ್ಲಿ ಮರಗಿಡಗಳು ಹಿಂಗೆ ಹೋಗುತ್ತಲ್ಲ, 3 ಅಡಿ 4 ಅಡಿ ನೀರು ಹೋದ್ರು ಎಷ್ಟು ಮರಗಿಡಗಳು ಹೋಗ್ತದೆ, ಅರಣ್ಯ ನಾಶ ಆಗ್ತದೆ. ಇದು 2000 ಮೆಗಾವ್ಯಾಟ್ ವಿದ್ಯುತ್ತೇ ಇಲ್ಲ. ಅಲ್ಲಿ ನೀರು ಎತ್ತಕ್ಕೆ 2000 ಮೆಗಾವ್ಯಾಟ್ ಬೇಕು. 2500, ಕ್ಷಮಿಸಿ, 1500 ಇದೆ. 1000 ಮೆಗಾವ್ಯಾಟ್ ನೀರು ಎಲ್ಲಿಂದ ತರಬೇಕು ನೀರು ಎತ್ತಕ್ಕೆ? ನಮ್ಮದು ಅಲ್ಲಿ ಆ ಪರಿಸರದಲ್ಲಿ ಉತ್ಪತ್ತಿ ಆಗದೆ 1500 ಮೆಗಾವ್ಯಾಟು. ನೀರು ಎತ್ತೋದಕ್ಕೆ 2500 ಮೆಗಾವ್ಯಾಟ್ ಬೇಕು. ಉತ್ಪತ್ತಿ ಆಗೋದು 2000 ಮೆಗಾವ್ಯಾಟು. 500 ಮೆಗಾವ್ಯಾಟ್ ಅಲ್ಲೂ ಶಾರ್ಟೇಜ್ ಆಯಿತು. ಎತ್ತೋದು ನೀವು ಹೊರಗಡೆಯಿಂದ 1000 ಮೆಗಾವ್ಯಾಟ್ ಹೊರಗಡೆಯಿಂದ ತರಬೇಕು. ಇದು ಹೇಗೆ ಸಾಧ್ಯ? ಹೊರಗಡೆಯಿಂದ ಎಲ್ಲಿಂದ ತರ್ತಾರೆ?
ತರೋದಕ್ಕೆ ಲೈನ್ ಎಳಿಬೇಕಲ್ಲ. 1,000 ಮೆಗಾವ್ಯಾಟ್ ಲೈನ್ ಎಳಿಬೇಕಾದ್ರೆ ಎಷ್ಟು ಜಾಗ ಬೇಕು? ಟವರ್ ಹಾಕ್ಬೇಕಲ್ಲ, ಲೈನ್ ಹಾಕ್ಬೇಕಲ್ಲ. ಈಗ ನಮ್ದು 1,500 ಮೆಗಾವ್ಯಾಟ್ ತಗೊಂಡು ಹೋಗೋದಕ್ಕೆ ಎಷ್ಟು ಲೈನ್ ಹೋಗಿದಾವೆ? 3-4 ಲೈನ್ ಹೋಗಿದಾವೆ. 4 ಲೈನಿಗೆ ಎಷ್ಟು ಎಕರೆ ಜಾಗ ಹೋಗ್ತದೆ, ಎಷ್ಟು ಅಗಲ ತಗೊಳ್ತಾರೆ. ಅಗಾಧವಾದ ಅರಣ್ಯ ನಾಶ ಆಗಬೇಕು ಟ್ರಾನ್ಸ್ಮಿಷನ್. ಯಾಕೆ ಇದನ್ನು ಹೇಳ್ತಾ ಇಲ್ಲ, ಮುಚ್ಚಿಡ್ತಿದ್ದಾರೆ? ಆಯ್ತು, ಇದೆಲ್ಲ ಆಯ್ತಾ? ಇದು ಒಂದು ಲೈನು ನಾವು ಉತ್ಪತ್ತಿ ಆಗೋ ವಿದ್ಯುತ್ ಸರಿಯಾಗಿ ಲೈನ್ ಹಾಕ್ಕೊಂಡಿದ್ದಾರೆ ಟ್ರಾನ್ಸ್ಮಿಷನ್. ಒಂದು ನೀರು ಎಲ್ಲಿ ಸ್ಟೋರ್ ಮಾಡ್ತಾರೆ ಹೇಳ್ತಾ ಇಲ್ಲ. ಯಾಕೆ 500 ಮೆಗಾವ್ಯಾಟ್ ಕಮ್ಮಿ ಉತ್ಪತ್ತಿ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲ. ನೀರು ಎತ್ತಕ್ಕೆ ಇನ್ನು 1,000 ಮೆಗಾವ್ಯಾಟ್ ನೀರು ಶಾರ್ಟೇಜ್ ಆಗುತ್ತಲ್ಲ, ಅದು ಎಲ್ಲಿಂದ ತರ್ತೀನಿ ಅಂತ ಹೇಳ್ತಾ ಇಲ್ಲ. ನಮ್ಗೆ ಕೊಡ್ತಾ ಇಲ್ಲ, ಏನು ಹೇಳ್ಕೊಂಡಿರೋ. ಅದಾದ ಮೇಲೆ 2,500 ಮೆಗಾವ್ಯಾಟ್ ಸಾಗಾಣಿಕೆ ಆಗಬೇಕು. ಅದು ಇಲ್ಲಿ ಕನ್ಸಂಪ್ಷನ್ ಆಗಲ್ಲ, ಆ ವಿದ್ಯುತ್ ಇಲ್ಲಿ ಉಪಯೋಗ ಆಗೋದಿಲ್ಲ. ಇದನ್ನ ಬೆಂಗಳೂರು ಮತ್ತು ಸುತ್ತಮುತ್ತ, ತುಮಕೂರು ಮತ್ತು ಸುತ್ತಮುತ್ತ ಅಲ್ಲಿಗೆ ತಗೊಂಡು ಹೋಗ್ಬೇಕಾದ್ರೆ 1,500 ಮೆಗಾವ್ಯಾಟ್ ವಿದ್ಯುತ್ತನ್ನು ಸಾಗಿಸೋದಕ್ಕೆ ಎಷ್ಟು ದೊಡ್ಡ ಲೈನ್ಗಳು ಹೋಗಿದೆ, ಎಷ್ಟು ಅರಣ್ಯ ಹೋಗಿದೆ, ಎಷ್ಟು ಜಮೀನುಗಳು ಹೋಗಿದೆ. 2,500 ಮೆಗಾವ್ಯಾಟ್ ತಗೊಂಡು ಹೋಗೋದಕ್ಕೆ ಎಷ್ಟು ಜಾಗ ಬೇಕು, ಎಷ್ಟು ಅರಣ್ಯ ಹೋಗ್ತದೆ. ಅರಣ್ಯ ಹೋಗ್ತಿದ್ದು ರೈತರು ಹೊಲ ಗದ್ದೆಗಳಲ್ಲಿ ಹೋಗುತ್ತಲ್ಲ, ತೋಟ ಮನೆಗಳ ಮೇಲೆ ಹೋಗುತ್ತಲ್ಲ, ಎಷ್ಟು ಎಕರೆ ಜಾಗ ಬೇಕು? 10,000 ಎಕರೆ ಜಾಗ ಬೇಕು ಬೆಂಗಳೂರಿಗೆ ತಗೊಂಡು ಹೋಗೋಕ್ಕೆ, ಅಥವಾ ಜಾಗ ಹೆಚ್ಚೇ ಬೇಕು. ಇದನ್ನು ಏನು ಮಾಡ್ತಾರೆ? ಆಯಿತು, ರೈತ ಕೋರ್ಟಿಗೆ ಹೋಗ್ತಾನೆ, ಅಥವಾ ಅವನು ಹೊಡೆದು ಅದು ಆಮಿಷ ತೋರಿಸಿ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡು ಹೊಲಗದ್ದೆ ಮೇಲೆ ತಗೊಂಡು ಹೋಗ್ತಾರೆ. ಅವನು ಕೋರ್ಟ್ ಪಕ್ಷ ರೈತರ ಪರವಾಗಿ ನಿಂತರೆ ಅರಣ್ಯದಲ್ಲೇ ತೊಗೊಂಡೋಗ್ಬೇಕು. ಎಷ್ಟು ಅರಣ್ಯ ನಾಶ ಆಗುತ್ತೆ ಅದ್ರ ಬಗ್ಗೆ ಏನು ಹೇಳಲ್ಲ. ಬರೀ 400 ಎಕರೆ ಅಲ್ಲ, 40 ಎಷ್ಟು ಹೇಳ್ತಾರೆ, ಬರೀ 300-400 ಎಕರೆ ಹೋಗುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ ಅಂತಾರೆ. ಈ ನೀರು ಸ್ಟೋರೇಜ್ ಮಾಡೋಕ್ಕೆ ಎಷ್ಟು ಎಕರೆ ಬೇಕು? ಅದು ಒಂದೇ ದಿನಕ್ಕಾಗಲ್ಲ, ದಿನಕ್ಕೆ ಅಷ್ಟಕ್ಕಾದ್ರೂ ನೀರು ಬೇಕಲ್ಲ. 1035 ಮೆಗಾವ್ಯಾಟ್ ಉತ್ಪತ್ತಿ ಮಾಡೋಕ್ಕೆ ತಲಕಲ್ಲಿ ಡ್ಯಾಮಿನ ಅಷ್ಟು ಜಾಗ ಬೇಕು. 2,500 ಮಾಡೋದು ನೀರು ಶೇಖರಣೆ ಮಾಡೋಕ್ಕೆ ಎಷ್ಟು ನೀರು ಬೇಕು? ಆ ಜಾಗ ಎಲ್ಲಿದೆ? ಏನು ಹೇಳ್ತಾರೆ, ಯಾರು ಕೇಳ್ತಾ ಇಲ್ಲ. ಬ್ಲೈಂಡ್ ಆಗಿ ಅದೇನು ತೊಂದರೆ ಆಗಲ್ಲ, ಅರಣ್ಯ ಹೋಗೋದಿಲ್ಲ ರೀ. ಬರೀ 300-400 ಎಕರೆ ಜಮೀನು ಒಳಗೆ ಮಾಡ್ತಾರೆ, ಬಂಡೆ ಒಳಗೆ ಮಾಡ್ತಾರೆ. ಅಂಡರ್ಗ್ರೌಂಡ್ ಪವರ್ ಹೌಸ್ ರೀ ಅದು, ಪೈಪು ಒಳಗೆ ಹೋಗ್ತಾವ್ರಿ, ಕೆಳಗೆ ಬರ್ತಾವ್ರಿ ಅಂತಾರೆ. ಇದಕ್ಕೆ ಯಾರು ಉತ್ತರ ಹೇಳೋದು? ತಲಕಳ್ಳಿ ಡ್ಯಾಮಲ್ಲಿ ಶೇಖರಣೆ ಮಾಡಿಕೊಂಡಿರೋದು 1,035 ಮೆಗಾವ್ಯಾಟಿಗೆ. ಇದು 2,500 ಮೆಗಾವ್ಯಾಟಿಗೆ ಅಷ್ಟು ಜಾಗ ಬೇಕಲ್ಲ ನೀರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ಎಲ್ಲಿದೆ? ಮತ್ತೆ ಇದನ್ನು ನಾನು ಹೇಳಿದ್ನಲ್ಲ, ಭಾರಿ ಸಿಂಪಲ್, ಮತ್ತೆ ಪದೇ ಹೇಳ್ತೀನಿ. 1,500 ಮೆಗಾವ್ಯಾಟ್ ಕಡಿಮೆ ಉತ್ಪತ್ತಿ ಆಗುತ್ತೆ, ಸ್ವಲ್ಪ ಕಮ್ಮಿನೇ ಆಗ್ತದೆ. 1,500 ಪೂರ್ತಿ ಬರೋದು. 1,500 ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಟವರ್ಗಳನ್ನು ಹಾಕಿ ಊರು ಹೊರಗೆ ಸಾಗತ್ತೆ, ಆಚೆಗೆ ಹೋಗಿರೋದು ಈಚೆಗೆ ಹೋಗಿದ್ದಾವೆ. ಅಂಥದ್ದು 2,500 ಮೆಗಾವ್ಯಾಟನ್ನು ಇಷ್ಟು ಕಿಲೋಮೀಟರ್, 300-400 ಕಿಲೋಮೀಟರ್ ತಗೊಂಡು ಹೋಗೋದಕ್ಕೆ ಅಗಾಧವಾದ ಭೂಮಿಯ ಎಷ್ಟಾಗುತ್ತೆ? 10,000 ಎಕರೆ ಜಾಗ ಹೋಗುತ್ತೆ. ಇದ್ರ ಬಗ್ಗೆ ಯಾರು ಬೆಳಕು ಚೆಲ್ತಾ ಇಲ್ಲ. ನಾನು ಕೇಳ್ತೀನಿ, ಉತ್ತರ ಹೇಳ್ತಾ ಇಲ್ಲ, ಉದಾಸೀನ ಮಾಡ್ತಿದ್ದಾರೆ. ನಾನು ಇದೇ ಸೋಮವಾರ ನಮ್ಮ ಮೂಲೆಗದ್ದೆ ಮಠದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ರ್ಯಾಲಿ ಮತ್ತು ಚಿಂತನೆ ಮಂಥನ ನಡೆಸ್ತೇನೆ. ನಾನು ಭಾಗವಹಿಸ್ತೇನೆ ಮತ್ತು ನನ್ನ ಎಲ್ಲ ಸ್ನೇಹಿತರು, ಹಿತೈಷಿಗಳು, ರೈತ ಬಾಂಧವರು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಇನ್ನೂ ಬೇಕಾದಷ್ಟಿದ್ದಾವೆ, ಯಾಕೆ ಅವೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಆ್ಯಕ್ಚುಲಿ ಆ ನೀರು ಕುಡಿಬಾರ್ದು ಅಂತ ಒಂದು ಸೈನ್ಸ್ ಒಂದು ಸರ್ವೆ ಹೇಳಿದೆ. ಈ ಟರ್ಬೈನಲ್ಲಿ ಉತ್ಪತ್ತಿ ಆಗುತ್ತಲ್ಲ ವಿದ್ಯುತ್, ಆ ನೀರು ಟರ್ಬೈನ್ ಮೂಲಕ ಹಾದು ಹಾಕಿ ಹೋಗುತ್ತಲ್ಲ, ಅದರಲ್ಲಿ ಆಯಿಲ್ ಕಂಟೆಂಟ್ಸ್, ಇದು ಗ್ರೀಸ್ ಅಂತೀವಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್, ಅದೊಂದು ಮಿಕ್ಸ್ ಆಗುತ್ತೆ. ಆ ನೀರು ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ ಅನ್ನೋದು ಇದೆ. ಆ ಥರ ಟೆಕ್ನಿಕಲ್ ಇಶ್ಯೂ ಹೋಗಲ್ಲ ನಾನು, ಅದನ್ನು ತಿಳಿದವರು ಅಥವಾ ಟೆಕ್ನಿಷಿಯನ್ನ ಮಾತಾಡಿ. ನಾನು ಹೇಳಿದೆ, ಈ 3 ಸಿಂಪಲ್ ಆಗಿ ಹೇಳಿ. ಇಷ್ಟಾಗೂ ಕೂಡ ಈ ಶರಾವತಿ ಮುಳುಗಡೆ ರೈತರ ಸಮಸ್ಯೆ, ಈ KPC ಲಕ್ಷಾಂತರ ಕೋಟಿ ಈ ರಾಜ್ಯಕ್ಕೆ ಉತ್ಪತ್ತಿಯಾಗಿ ಲಾಭ ಆಗಿದೆ. ಇವತ್ತಿನವರೆಗೆ ಆ ಕಾಲ ಒಂದು 16-17 ಸಾವಿರ ಎಕರೆ ಜಮೀನು ಇವತ್ತಿನವರೆಗೆ ದಾಖಲೆಗಳು ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಯಾವಾಗ ಮಾಡ್ಕೊಡ್ತಾರೆ ಇವರು? ಒಂದು ಮುಳುಗಡೆ ಆಗೋದಿಲ್ಲ, ಕಮ್ಮಿ 400-500 ಎಕರೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. 1,000 ಎಕರೆ ಒಳಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಈ ಲೈನ್ ತಗೊಳ್ಳೋದಕ್ಕೆ ಸಾವಿರಾರು ಎಕರೆ ಬೇಕಲ್ಲ, 16,000. ಅದು ನಮಗೆ, ನಾನು ತೊಗೊಂಡಿಲ್ಲ, ಟೆಕ್ನಿಷಿಯನ್ಸ್ ಇನ್ನೂ ತೊಗೋತೀನಿ. ಎಷ್ಟು ಒಂದು ಕಿಲೋಮೀಟ್ರಿಗೆ ಎಷ್ಟು ಎಕರೆ ಬೇಕಾಗುತ್ತೆ? ಬರೀ 1,500 ಮೆಗಾವ್ಯಾಟಿಗೆ ಇಷ್ಟು ಲೈನ್ ಹೋಗಿದಾವೆ, ಕಾಡಲ್ಲೇ ಸೀಳಿದ್ದಾರೆ.
ಹೋದಲ್ಲೆಲ್ಲ ಕಾಡು ಮತ್ತೆ ಹೋದಾಗ ಕಾಣುತ್ತೆ ನನಗೆ. ಮತ್ತು ಇಲ್ಲೆಲ್ಲೂ ಉತ್ಪತ್ತಿ ಅದು ಉಪಯೋಗ ಆಗೋದಿಲ್ಲ, ಹತ್ರನೇ ಸ್ವಲ್ಪ ಕಾಡು ಹೋಗುತ್ತೆ ನನಗೆ, 400 ಕಿಲೋಮೀಟರ್ ತಗೊಂಡು ಹೋಗಲೇಬೇಕು. ಇದಕ್ಕೂ ಯಾರು ಉತ್ತರ ಹೇಳ್ತಾ ಇಲ್ಲ. ಅದಕ್ಕಾಗಿ ನಾವು ಇದನ್ನು ವಿರೋಧಿಸಬೇಕಾಗಿದೆ. ನಾನು ಬೇರೆ ಬೇರೆ ಸಂಘಟನೆಗಳಿಗೂ ಮಾತಾಡ್ತೀನಿ, ರೈತ ಸಂಘದವರಿಗೂ ಹೇಳಬೇಕಾಗಿದೆ. ಇದು ರೈತರ ಜಮೀನು ಹೋಗುತ್ತೆ, ಇದು ಸರ್ಕಾರಿ ಜಮೀನು ಹೋಗುತ್ತೆ. ಸರ್ಕಾರಿ ಜಮೀನು ಎಲ್ಲಿ ಹೋಗ್ಕೊಂಡಿದೆ, ಎಲ್ಲಿದೆ, ಯಾವ ತಾಲೂಕಲ್ಲಿ ಎಷ್ಟಿದೆ, ಅಂದರೆ ರೈತರದ್ದು ಇಲ್ಲ ಅರಣ್ಯ ಇಲಾಖೆ. ಇದನ್ನ ಯಾಕೆ ತಕ್ಕಂತೆ ಏನು ಮಾಡ್ತಾರೆ ಇವರೆಲ್ಲ? ದುಡ್ಡು ಹೊಡೆಯೋ ಯೋಜನೆ ಇದೆ ಇದು. 9,000 ಕೋಟಿ ಅಂತಾರೆ, 15,000 ಕೋಟಿ ಮಾಡ್ಕೊತಾರೆ. ಆಮೇಲೆ ಇರಲಿ, ಈ 8-9,000 ಕೋಟಿ ಇದೆಯಲ್ಲ, ಇದ್ರ ಮೇಲೆ ಕಣ್ಣು ಎಲ್ಲರಿಗೆ. ಈಗಾಗಲೇ 10% ಪ್ರಕ್ಯೂರ್ಮೆಂಟ್ ಅಂತೇಳಿ ಆ ಕಂಪ್ನಿಯಲ್ಲಿ ದುಡ್ಡು ಕೊಟ್ಕೊಂಡಿದ್ದಾರೆ ಅಂತ ನಮಗಿರೋ ಮಾಹಿತಿ. 800 ಚಿಲ್ಲರೆ ಕೋಟಿ ದುಡ್ಡು ಬಂದೋಗಿದೆ, ಕಂಟ್ರಾಕ್ಟ್ಗೆ ಅಡ್ವಾನ್ಸ್ ಪೇಮೆಂಟ್ ಆಗಿದೆ ಅಂತ ಮಾಹಿತಿ ಇದೆ. ಕೊಡಿ ಅಂದರೆ ಏನು ಕೊಡ್ತಾ ಇಲ್ಲ, ಯಾವುದೇ ದಾಖಲೆ ಕೊಡ್ತಾ ಇಲ್ಲ. ನಾನು ಎತ್ತಿದಂಥ ಈ ಸಿಂಪಲ್ ಪ್ರಶ್ನೆಗಳಿಗೆ ಮೊದಲು ಅವರು ಉತ್ತರ ಹೇಳಬೇಕು, ಆಮೇಲೆ ಅದ್ರ ಬಗ್ಗೆ ಪೂರ್ವಪರ ಯೋಚನೆ ಮಾಡಬೇಕು. ಆಮೇಲೆ ಪರಿಸರ ಮತ್ತೊಂದು ಅದೆಲ್ಲ ಇದೆ, ಅದೆಲ್ಲ ತಗೊಳ್ತಾರೆ. 800 ಕೋಟಿ ಅಡ್ವಾನ್ಸ್ ತಗೊಂಡಿದ್ದಾರೆ, ಇನ್ನೇನು ಮಾಡ್ತಾರೆ? ನಮ್ಮದೊಂದು ಕಂಡುಕೊಂಡವರೆಲ್ಲ ಕೊಡ್ತಾರೆ. ದುರದೃಷ್ಟ ಘಟನೆ ಏನು ಅಂದರೆ, ಇಲ್ಲಿ ಸ್ಥಳೀಯ ಶಾಸಕರು ಆಗಬೇಕು, ಈ ತಾಲೂಕಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ, ಅವ್ರು ಹೋಗ್ತಾರೆ. ದೇಶಕ್ಕಾಗಿ ವಿದ್ಯುತ್ ಬೇಕು, ರಾಜ್ಯಕ್ಕಾಗಿ ವಿದ್ಯುತ್ ಬೇಕು, ಒಟ್ಟು ನಿರಾಶಕರು ಹಾಕುವಂಥವ್ರು ನಾವಿನ್ನೂ ಇಲ್ಲೇ ಇದ್ದೀವಿ, ಅನಾಥರ. ಈಗ ಈ ಟ್ರಾನ್ಸ್ಮಿಷನ್ ಲೈನ್ ಹೋಗೋದಕ್ಕೆ ಅರಣ್ಯ ಭೂಮಿ ಹೋಗುತ್ತಲ್ಲ, ಅದಕ್ಕೆ ಎಲ್ಲಿದೆ ತಂದ್ಕೊಡೋದು? ಅವರು ಮತ್ತೆ ನಿರಾಶಕರು ಆಗ್ತಾರೆ. ಮಾಡಿ ಶಿವಮೊಗ್ಗದಾಗ ಅವ್ರು ಇಲ್ಲಿ ಪ್ರೆಸ್ ಮೀಟ್ ಮಾಡಲ್ಲ. ಇಲ್ಲಿ ನಿಮ್ಮ ಮೇಲೆ ನಂಬಿಕೆ ಇದೆಯಲ್ಲೋ ಗೊತ್ತಿಲ್ಲ, ಅಥವಾ ಪುಸ್ತಕ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಅದು ನಾನು ಪ್ರಶ್ನೆ ಹೆಚ್ಚು ಮಾಡೋಕ್ಕೆ ಹೋಗಲ್ಲ. ಅಲ್ಲೂ ನಾನು ಮಾಡ್ತೇನೆ ಸಮಯ ಸಂದರ್ಭ ನೋಡಿಕೊಂಡು. ಒಂದು ಅಲ್ಲಿ ಹೇಳಿದ್ದರು ಶಾರದಾ ಶೇಖರ್ ಅವ್ರು ಮಾಡಿ ಬರೀ 500 ಕೋಟಿ, ನಾನು 9,000 ಕೋಟಿ ಮಾಡ್ತೀನಿ, ತಂದು ಜನ ಸೇರಿಸಿ ಮುಖ್ಯಮಂತ್ರಿ ಕರೆಸಿ ಎಲ್ಲರೂ ಕರೆಸಿ ಡೂಮ್ ಮಾಡ್ತೀನಿ ಅಂತ ತಮ್ಮ ಮೀಡಿಯಾದಲ್ಲಿ ಬಂದಿದೆ. ಅದಕ್ಕಿಂತ ಎಲ್ಲಿಯ ಸಂಬಂಧ? ಅದು ಜನಕ್ಕೆ ಉಪಯೋಗ ಆಗಲ್ಲ. ಗೋಕಾಲದಲ್ಲಿ ಇದಕ್ಕೂ ಅದಕ್ಕೂ ಹೋಲಿಕೆ ಮಾಡ್ಕೊಂಡು ನಾನು 9,000 ಕೋಟಿ ಉದ್ಘಾಟನೆ ಮಾಡ್ತೀನಿ, ಜನಸಾಮಾನ್ಯರಿಗೆ ಅನುಕೂಲ, ರಾಜ್ಯಕ್ಕೆ ಅನುಕೂಲ ಮಾಡ್ಕೊಂಡು ಕೇಳಿದ್ದೇನೆ. ಯಾಕೆ ಅಂತಿದೆಲ್ಲ ಪೇಮೆಂಟಿನ ವ್ಯಾಪಾರ ಆಗಿದೆ. ಅಲ್ಲ, ಹಿಂದೆ ಕಾಂಟ್ರಾಕ್ಟ್ ಲಾಬಿ ಇದೆ. ಕಾಂಟ್ರಾಕ್ಟ್ ಲಾಬಿಯಿಂದಾಗಿ ಇವೆಲ್ಲ ಮಾತುಗಳು ಬರ್ತವೆ. ಇಲ್ಲಿ ಒಬ್ಬ ರಾಜಕಾರಣಿ ಬಾಯಿ ಮಾತಲ್ಲ, ಅದು ಯಾವುದೇ ರಾಜಕಾರಣಿಗಳ ಮಾತಾಡಿ ಬರೋ ಬಾಯಿ. ಇದು ಹಿಂದೆ ಹಣಕಾಸಿನ ವ್ಯವಹಾರಗಳಿದೆ. ಕಾಂಟ್ರಾಕ್ಟ್ ಲಾಬಿ ಇದೆ, ಮಣ್ಣಿನ ಲಾಬಿ ಇದೆ, ಮರದ ಲಾಬಿ ಇದೆ. ಅದೇನೇ ಇರಲಿಪ್ಪ, ನನಗೆ ಅದು ಯಾವುದೂ ಸಂಬಂಧ ಇಲ್ಲ. ಈ 2,500 ಮೆಗಾವ್ಯಾಟ್ ಖರ್ಚು ಮಾಡಿ 2,000 ಉತ್ಪತ್ತಿ ಮಾಡ್ತಾರೆ. 2,500 ಮೆಗಾವ್ಯಾಟ್ ಎಲ್ಲಿದೆ? ಅವರು 1,000 ಮೆಗಾವ್ಯಾಟ್ ಎಲ್ಲಿಂದ ತರ್ತಾರೆ ನೀರು ಎತ್ತಕ್ಕೆ? ಮತ್ತು ಅದು ಟ್ರಾನ್ಸ್ಮಿಷನ್ ಲೈನ್ ಹಾಕ್ಬೇಕಲ್ಲ. ನನಗೆ ಗೊತ್ತಿರೋಂಗೆ ಟೆಕ್ನಿಕಲ್ ಅಂತ ಎಲ್ಲ ಸೌಂಡ್ ಎಲ್ಲ ನಾನು ಕೇಳಿದ್ದೀನಿ. ಇಲ್ಲಿವರೆಗೆ ಹೈಯೆಸ್ಟ್ ಟ್ರಾನ್ಸ್ಫರ್ ಮಾಡೋ ಲೈನ್ ಇರೋದು 750 ಮೆಗಾವ್ಯಾಟ್ ಮಾತ್ರ. ಒಂದು ಲೈನಲ್ಲಿ ಹೈಯೆಸ್ಟ್ ಹೈ ಕ್ವಾಲಿಟಿ ತೊಗೊಂಡು ಹೋದರೆ ಒಂದು ಲೈನಿಗೆ 750 ಮೆಗಾವ್ಯಾಟ್ ತೊಗೊಳ್ಬೋದು ಅಂತಿದೆ. ಈಗ ನಮ್ಮವೆಲ್ಲ 400-500 ಮೆಗಾವ್ಯಾಟ್ ತೊಗೊಳ್ತಾರೆ ಅಂತ ಕಾಣುತ್ತೆ ಈ ಲೈನ್ ಇದಾವೆ. ಇದು 2,500 ಮೆಗಾವ್ಯಾಟ್ನ ಹ್ಯಾಂಗ್ ಕ್ಯಾರಿ ಮಾಡ್ತಾರೆ. ಉತ್ಪತ್ತಿ ಮಾಡಲಿಕ್ಕೆ 1,000 ಮೆಗಾವ್ಯಾಟ್ ಶಾರ್ಟೇಜ್ ಆಗುತ್ತೆ. 2,500 ಮೆಗಾವ್ಯಾಟ್ ಉತ್ಪತ್ತಿ ಮಾಡಲಿಕ್ಕೆ ನೀರನ್ನು ಹಗಲೆತ್ತಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಜಾಗ ಎಲ್ಲಿದೆ? ಯಾವ ಭೂಮಿ ಎಲ್ಲಿ ಡ್ಯಾಮ್ ಕಟ್ತಾರೆ? ಇದು ಒಂದು ಸಿಂಪಲ್ ಪ್ರಶ್ನೆ, ಉತ್ತರ ಹೇಳಬೇಕು. ತಾವು ಕೂಡ ಕೇಳಬೇಕು ಪ್ರಶ್ನೆ, ನಾನು ವಿನಂತಿ